ಆಯಿತು. ನಿರ್ಗಮಿತ ಶಾಸಕಾಂಗ ಪಕ್ಷದ ನಾಯಕರಿಗೆ ಧನ್ಯತಾ ನಿರ್ಣಯವನ್ನು ಕೂಡ ಅರ್ಪಿಸಿತು. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ಮಾನ್ಯ ಸಿದ್ದರಾಮಯ್ಯ ಅವರು ಬಂದಾಗ ಅವರೇ DK ಶಿವಕುಮಾರ್ ಅವರ ಹೆಸರನ್ನು ಪ್ರಪೋಸ್ ಮಾಡಿದ್ರು. ಮೊದಲು ಒಂದು ಸಿಂಗಲ್ ಲೈನ್ ರೆಸೊಲ್ಯೂಷನ್ ಆಯಿತು. ಎಲ್ಲರದು ನಮ್ಮ ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ನಾವು ಹೇಳಿದ್ವಿ. ಸಿಂಗಲ್ ಲೈನ್ ರೆಸೊಲ್ಯೂಷನ್ ಆದ ನಂತರ ಮಾನ್ಯ KC ವೇಣುಗೋಪಾಲ್ ಅವರು ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ದೂರವಾಣಿ ಮುಖಾಂತರ ದೆಹಲಿಯಲ್ಲಿ ಮಾತಾಡಿದ್ರು. ದೆಹಲಿಗೆ ಮಾತಾಡಿ ಮಾನ್ಯ ನಮ್ಮ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿ ಯಾರಿಗೆ ಮಾಡಿದ್ರೆ ಸೂಕ್ತ ಇರ್ತದಂತ ಒಂದು ತೀರ್ಮಾನಕ್ಕೆ DK ಶಿವಕುಮಾರ್ ಅವರ ಹೆಸರು ಖುದ್ದಾಗಿ ನಮ್ಮ ಔಟ್ ಗೋಯಿಂಗ್ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ ಸಿದ್ದರಾಮಯ್ಯ ಅವರು ಅವರ ಹೆಸರು ಪ್ರಪೋಸ್ ಮಾಡಿದ್ರು. ಮತ್ತು ಡಾಕ್ಟರ್ G ಪರಮೇಶ್ವರ್ ಅವರು ಅನುಮೋದನೆಯನ್ನು ನೀಡಿದರು. ಮತ್ತು ಎಲ್ಲ ಶಾಸಕರು ಒಮ್ಮತದಿಂದ ಒಗ್ಗಟ್ಟದಿಂದ ನಾವು ಒಪ್ಕೊಂಡ್ವಿ. ಅವರು ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಮುಂದೆ ಇರ್ತಕ್ಕಂಥ 3ನೇ ತಾರೀಕಿಗೆ 4 ಗಂಟೆಗೆ ರಾಜ್ಭವನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸರ್, 2013ರಿಂದ 2026 ಕೂಡ ಅಜಯ್ ಸಿಂಗ್ ರವರಿಗೆ ಪದೇ ಪದೇ ಅನ್ಯಾಯ ಆಗ್ತಿದೆ ಅಂತೇಳಿ ಹೈದರಾಬಾದ್ ಕರ್ನಾಟಕದ ಹೇಳ್ತಾರೆ. ರಜಪೂತ್ ಸಮುದಾಯದ ಒಂದು ಮೈಕ್ರೋ ಕಮ್ಯುನಿಟಿಯ ಅಜಯ್ ಸಿಂಗ್, ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ರ ಮಗ ಅಜಯ್ ಸಿಂಗ್ ಯಾಕೆ ಆಗ್ತಿಲ್ಲ ಮಂತ್ರಿ ಅನ್ನೋದೇ ಕೂಡ ಹಲವಾರು ಚರ್ಚೆಗಳಾಗ್ತಿರ್ತಕ್ಕಂಥ ಈ ಸಂಪುಟದಲ್ಲಾದರೂ ಆಗ್ತೀರಿ ಅಂತ ಭರವಸೆ ಇದೆಯಾ? ಸಂಪೂರ್ಣವಾದ ವಿಶ್ವಾಸ ಇದೆ. ಈ ಬಾರಿ ನನಗೆ ಅನ್ಯಾಯ ಆಗಲ್ಲ ಅಂತ ಒಂದು ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ನಮ್ಮ ಪಕ್ಷದ ವರಿಷ್ಠರು ನಾಯಕರು ಎಲ್ಲರೂ ಸೇರಿ ನನಗೆ ಅವಕಾಶ ನೀಡ್ತಾರಂತ ಒಂದು ವಿಶ್ವಾಸ ಇದೆ. ಪದೇ ಪದೇ ನಿಮ್ಮ ಭಾಗದವರೇ ಅತಿ ದೊಡ್ಡ ನಾಯಕರು ತಮ್ಮ ಅತಿಯಾದ ಪುತ್ರ ಪ್ರೇಮದ ಕಾರಣಕ್ಕೆ ಅಜಯ್ ಸಿಂಗ್ ಅಂತ ನಾಯಕನನ್ನ ಕಡೆಗಣಿಸಿದರೆ ಮಂತ್ರಿ ಆಗ್ಲಿಕ್ಕೆ ಬಿಡಲಿ ಅಂತ ಗಂಭೀರ ಆರೋಪ ಇರ್ತಕ್ಕಂಥದ್ದು. ಯಾಕೆ ಅಜಯ್ ಸಿಂಗ್ ಮೇಲೆ ಯಾಕೆ ಮಗಗೆ ಪೈಪೋಟಿ ಆಗ್ತಾರಂತನಾ? ಇಲ್ಲ, ಈಗ ಖಂಡಿತವಾಗಿ ಅವಕಾಶ ಸಿಗ್ತದೆ ಅಂತ ಒಂದು ವಿಶ್ವಾಸ ಇದೆ. ಒಳ್ಳೆ ರೀತಿಯಿಂದ ಕೆಲಸ ಮಾಡೋಣ ಮುಂದೆ ಇರ್ತಕ್ಕಂಥ. ಓಪನ್ ಹೇಳ್ತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವಕಾಶ ಸಿಗುತ್ತೆ. ನೀವು ಕೂಡ ಏಬಲ್ ಇದ್ದೀರಾ, ಸ್ಟೇಬಲ್ ಇದ್ದೀರಾ, ನಾಲೆಡ್ಜ್ ಇದ್ದೀರಾ, XCM ಮಗ ಇದ್ದೀರಾ, ಆಯ್ತಾ, ಎಲ್ಲ ಥರದ್ದು ನಾಲೆಡ್ಜ್ ಇರ್ತಕ್ಕಂಥ ನಿಮ್ಮ ಬ್ರದರ್ ಕೂಡ ಒಳ್ಳೆ ಪಕ್ಷ ಸಂಘಟಕ. ಯಾಕೆ ಪ್ರಿಯಾಂಕ್ ಖರ್ಗೆಗೆ ಒಂದು ನ್ಯಾಯ, ಅಜಯ್ ಸಿಂಗ್ಗೆ ಇನ್ನೊಂದು ನ್ಯಾಯನಾ? ಇಲ್ಲ, ಈ ಬಾರಿ ಬಹುಶಃ ನಮ್ಮಿಬ್ರಿಗೂ ಅವಕಾಶ ಸಿಗ್ತದೆ. ಅವರು ಒಳ್ಳೆ ಸ್ಥಾನ ಸಿಗ್ತದೆ, ನಮಗೂ ಒಳ್ಳೆ ಸ್ಥಾನ ಸಿಗ್ತದೆ ಅಂತ ಒಂದು ವಿಶ್ವಾಸ ಇದೆ. ಪಕ್ಷದ ವರಿಷ್ಠರು ನಂಗೆ ಭರವಸೆಯೂ ಕೂಡ ನೀಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಜೊತೆಯಾಗಿ ಕೆಲಸ ಮಾಡ್ತೀವಿ. ಎಸ್ ಸರ್, ಲಾಸ್ಟ್ ಕ್ವಶನ್. ನಿಮ್ಮ ತಂದೆಯವರ ಒಡನಾಡಿ, ಆತ್ಮೀಯ ಸ್ನೇಹಿತ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಮಗ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿ ಮಂತ್ರಿ ಮಾಡ್ತಾರೆ ಅದೇ ಥರ ತನ್ನ ಆತ್ಮೀಯ ಗೆಳೆಯನ ಮಗನನ್ನು ಕೂಡ ಮಂತ್ರಿ ಮಾಡಲಿಕ್ಕೆ ಶಿಫಾರಸು ಮಾಡ್ಬೋದೆಂಬ ಭರವಸೆ ಇದೆ ನಿಮಗೆ? ಖಂಡಿತವಾಗಿ ಮಾಡೇ ಮಾಡ್ತಾರೆ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನಗೆ ಈ ಬಾರಿ ಖಂಡಿತವಾಗಿ ಆಶೀರ್ವಾದ ಮಾಡೇ ಮಾಡ್ತಾರಂತ ಒಂದು ವಿಶ್ವಾಸ ಇದೆ ಮತ್ತು ಭರವಸೆಯನ್ನು ನೀಡಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ಅಜಯ್ ಸಿಂಗ್ ಅವರು ಧನ್ಯವಾದಗಳು. ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಪುತ್ರರನ್ನು ಯಾವ ರೀತಿ ಮಂತ್ರಿ ಮಾಡ್ತಾರೆ ಅದೇ ರೀತಿ ಕಲಬುರಗಿನಲ್ಲಿರು, ಹಾವೇರಿನಲ್ಲಿರು, ಚಾಮರಾಜನಗರನಲ್ಲಿರು ಪಕ್ಷ ಬಲಿಷ್ಠ ಮಾಡುವಂದ್ರೆ ಅದನ್ನು ಕೂಡ ನನ್ನ ಕರ್ತವ್ಯ. ಗೊಂದಲನೇ ಇರಲಿಲ್ಲ ಸರ್ ಗೌಡ್ರೆ, ಗೊಂದಲ ಎಲ್ಲಿತ್ತು? ಗೊಂದಲ ಇದ್ದಿದ್ರೆ ಇಷ್ಟು ಸ್ಮೂತ್ ಆಗಿ CLP ನಡೀತಾ ಇತ್ತಾ? ನೀವೇ ಹೇಳಿ. Mark my words, 2028 Congress is going to come back in Karnataka. Thank you. ನೂತನ CLP ನಾಯಕ ಹೀಗೆ ಎಲ್ಲರೂ ಕೂಡ ಒಂದು ಕಡೆಯಲ್ಲಿ ಮಂತ್ರಿ ಆಗುವಂತಹ ವಿಶ್ವಾಸ, ಮತ್ತೊಂದು ಕಡೆಯಲ್ಲಿ ಪಕ್ಷ ಸಂಘಟನೆಗೆ ಕಳಿಸಿದರೆ ಅದಕ್ಕೂ ರೆಡಿ ಅನ್ನುವಂತಹ ತ್ಯಾಗದ ಮಾತುಗಳ ವಿಶ್ವಾಸ. ಈ ರೀತಿಯಾಗಿ ಗ್ಯಾರಂಟಿ ಮಂತ್ರಿ ಆಗ್ತೀನಿ ಅಂತ ವಿಶ್ವಾಸ ಇರುವಂಥವ್ರು ಪಕ್ಷದ ಸಂಘಟನೆ ಕಳಿಸಿದ್ರು ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಮಂತ್ರಿ ಆಗತ್ತೆ ಆಗಲ್ಲ ಅನ್ನುವಂಥ ರೀತಿಯಾದಂತಹ 50-50ಯಲ್ಲಿರುವಂಥವ್ರು ನಾನು ಮಂತ್ರಿ ಆಗೇ ಆಗ್ತೀನಿ, ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ, ಅನ್ಯಾಯ ಆಗೋದೇ ಇಲ್ಲ ಅನ್ನುವಂತಹ ವಿಶ್ವಾಸ. ನಾನಾ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಅಂತಿಮವಾಗಿ ಕನಸು ಇದ್ದೇ ಇರುತ್ತೆ. ನಾನು ಕೂಡ ಮಂತ್ರಿ ಆಗಬೇಕು, ಸರ್ಕಾರದ ಭಾಗ ಆಗಬೇಕು, ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಬೇಕು. ಶಾಸಕರಾಗುವಂಥವರ ಗುರಿ ಅದಾಗಿದ್ದೇ ಇರುತ್ತೆ, ಅದು ಆಗಿರಲೇಬೇಕಾಗಿರುತ್ತದೆ ಕೂಡ. ಯಾಕಂದರೆ ಹಾಗಿದ್ದಾಗ ಮಾತ್ರ ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋಗೋದು ಕಡೆಗೆ ಗಮನವನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಅಜಯ್ ಸಿಂಗ್ ಅವರು ತಮಗೊಂದು ಅವಕಾಶ ಸಿಗುತ್ತೆ ಅನ್ನೋಂಥ ನಿರೀಕ್ಷೆಯಲ್ಲಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು
ನಾನು ಯಾವುದಕ್ಕೂ ರೆಡಿ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರು ಉಪಮುಖ್ಯಮಂತ್ರಿಯೇ ಆಗ್ಬಿಡ್ತಾರ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಿದ್ದಾವೆ. ಒಂದು ಕಡೆಯಲ್ಲಿ ಶಿವಕುಮಾರ್ ಅವರ ಬೆಂಬಲಿಗರು ಡಿ ಕೆ ಅಂತೇಳಿ ಘೋಷಣೆಯನ್ನು ಕೂಗುವುದರ ಮೂಲಕವಾಗಿ ತಮ್ಮ ಅಭಿಮಾನವನ್ನು ಪ್ರದರ್ಶಿಸಿದ್ದಾರೆ. ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಆದರೆ ಶಿವಕುಮಾರ್ ಅವರು ಇನ್ನೂ ಕೂಡ ತುಟಿ ಎರಡು ಮಾಡ್ತಾ ಇಲ್ಲ.